ಎಲ್ಲರೂ ನಿಂತಿದ್ರು ಒಂದೊಂದು ನಮಸ್ಕಾರ. ಈ ದಿನ ನಾವು ನಮ್ಮ ಶಿಡ್ಲಘಟ್ಟ ಕಾನೂನು ಸೇವಾ ಸಮಿತಿ, ಜಿಲ್ಲಾ ಕಾನೂನು ಸೇವಾ ಸಮಿತಿ ಹಾಗೂ ಮುಖ್ಯವಾಗಿ ದರೆ ಫೌಂಡೇಶನ್ ವತಿಯಿಂದ ಗಿಡ ನೆಡೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದಕ್ಕೆ ಮುಖ್ಯವಾಗಿ ಈ ಮೊರಾರ್ಜಿ ದೇಸಾಯಿಯ ಪ್ರಿನ್ಸಿಪಲ್ ಆದಂಥ ಸರ್ ನಾರಾಯಣ ಸ್ವಾಮಿ ಅವರ ಧನ್ಯವಾದಗಳು. ಏಕೆಂದರೆ ಅವರು ಜಾಗನ ಗುರುತಿಸಿ ಸರ್ ಇಲ್ಲಿ ಅವಕಾಶ ಇದೆ ಮಾಡೋಣ ಅಂತ ಹೇಳಿದ ತಕ್ಷಣ ಅದಕ್ಕೆ ತಕ್ಕಂತೆ ದರೆ ಫೌಂಡೇಶನ್ ಅವರು ಎಲ್ಲ ರೀತಿಯಲ್ಲಿ ವ್ಯವಸ್ಥೆನ, ಗಿಡಗಳನ್ನ, ಗೊಬ್ಬರನ, ಮಣ್ಣು ಹದ ಮಾಡೋದನ್ನ ಎಲ್ಲ ಪ್ರಯತ್ನಗಳನ್ನ ಮಾಡಿ ಅವರು ಪಾಪ ರೆಡಿ ಮಾಡಿ ಇಟ್ಟಿದ್ದರಿಂದ ಇವತ್ತು ನಾವು ಜಿಲ್ಲಾ ಕಾನೂನು ಮತ್ತು ಶಿಡ್ಲಘಟ್ಟ ಕಾನೂನು ಸೇವಾ ಸಮಿತಿ ವತಿಯಿಂದ ಇವರೊಂದಿಗೆ ಕೈ ಜೋಡಿಸಿ ಇವತ್ತು ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು ನಾವು 3,000 ಗಿಡಗಳನ್ನ ಮಿಯಾವಾಕಿ ಅನ್ನೋ ಒಂದು ಹೊಸ ಪರಿಕಲ್ಪನೆ ಅಡಿಯಲ್ಲಿ ಇಲ್ಲಿ ನಾವು ಉಳ್ಳಿಕ್ಕೆ ಯೋಚನೆ ಮಾಡಿದ್ದೀವಿ. ಅದಕ್ಕೆ ತಕ್ಕಂತೆ ಎಲ್ಲ ವಿಶುದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇದು ಮುಖ್ಯವಾಗಿ ಏನು ಕಾರಣ ಅಂದರೆ ಇಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಒಳ್ಳೆಯ ಒಂದು ವಾತಾವರಣ ಅವ್ರಿಗೆ ಕಲ್ಪಿಸ್ಕೊಡ್ಬೇಕು, ಶುದ್ಧವಾದ ಗಾಳಿ, ಪರಿಸರನ ಒದಗಿಸ್ಕೊಡ್ಬೇಕು, ಪರಿಸರದ ಬಗ್ಗೆ ಮಕ್ಕಳಲ್ಲಿ ಕಾಳಜಿ ಇರಬೇಕು, ಮುಂದಿನ ಜನಾಂಗಕ್ಕೆ ಪರಿಸರ ಎಷ್ಟು ಅಗತ್ಯ ಅನ್ನೋದನ್ನು ಅವರು ಅರಿವು ಇರಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಪ್ರಿನ್ಸಿಪಾಲ್ಗೆ, ಇಲ್ಲಿರುವಂಥ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಪೊಲೀಸ್ ವೃಂದದವರಿಗೆ ಮತ್ತು ಮುಖ್ಯವಾಗಿ ನಾನು ದರೆ ಫೌಂಡೇಶನ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಅವರು ಇಷ್ಟೆಲ್ಲದಕ್ಕೂ ಅನುವು ಮಾಡಿಕೊಟ್ಟಿದ್ದಕ್ಕೆ. ಒಂದು ರಿಕ್ವೆಸ್ಟ್ ಏನಂದರೆ ಪ್ರಿನ್ಸಿಪಾಲು ಮತ್ತು ಅವರ ಸಿಬ್ಬಂದಿ ಹಾಗೂ ಮಕ್ಕಳಲ್ಲಿ ಹಾಕಿರೋ ಗಿಡಗಳನ್ನ ದಯವಿಟ್ಟು ನೀರು ಆಗಾಗ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಉಳಿಸಿ ಬೆಳೆಸಿದ್ರೆ ನಾವು ಮಾಡಿದ ಪ್ರಯತ್ನಕ್ಕೆ ನಿಜವಾದಂಥ ಫಲ ಸಿಗುತ್ತೆ ಅಂತ ನಾನು ಹೇಳ್ತಾ, ನಾನು ಜನಗಳಲ್ಲಿ ಪ್ರಾರ್ಥನೆ, ದಯವಿಟ್ಟು ನಿಮ್ಮ ಮನೆಗಳ ಹತ್ರ ಆದಷ್ಟು ಜಾಗ ಇದ್ದರೆ 1-2 ಗಿಡನ ಹಾಕಿ ಬೆಳೆಸಿ ಪರಿಸರನ ಉಳಿಸಿ. ಥ್ಯಾಂಕ್ ಯು.